ವಾಹನ ಸವಾರರಿಗೆ ಶಾಕ್ ನೀಡಿದ ಕೇಂದ್ರ ಸರ್ಕಾರ ಮತ್ತೆ ಸಿಎನ್ಜಿ ಬೆಲೆಯನ್ನ ಏರಿಕೆ ಮಾಡಲಾಗಿದೆ. ₹1 ಏರಿಕೆ. ವಾಹನ ಸವಾರರಿಗೆ ಶಾಕ್ ನೀಡಿದ ಕೇಂದ್ರ ಸರ್ಕಾರ ಮತ್ತೆ ಸಿಎನ್ಜಿ ಬೆಲೆಯನ್ನ ಮತ್ತೆ ₹1 ಏರಿಕೆ ಮಾಡಲಾಗಿದೆ. ನಿನ್ನೆ ಸಿಎನ್ಜಿ ದರ ₹3 ಅಂದ್ರೆ ₹2 ಏರಿಕೆ ಮಾಡಲಾಗಿತ್ತು. ಕಳೆದ 2 ದಿನಗಳಲ್ಲಿ ಒಟ್ಟು ₹3 ಏರಿಕೆ ಮಾಡಲಾಗಿದೆ. 48 ಗಂಟೆಗಳಲ್ಲಿ ಎರಡನೇ ಬಾರಿ ಸಿಎನ್ಜಿ ದರ ಏರಿಕೆ ಮಾಡಿದಂತಹ ನರೇಂದ್ರ ಮೋದಿ ಅವರು ಮಿತವ್ಯಯದ ಭಾಷಣವನ್ನು ಮಾಡ್ತಾರೆ. ಮಿತವ್ಯಯದ ಭಾಷಣದಲ್ಲಿ ಜಾಸ್ತಿಯಾಗಿ ನೀವು ಓಡಾಡಕ್ ಹೋಗಬೇಡಿ, ಎಲೆಕ್ಟ್ರಿಕಲ್ ವಾಹನಗಳನ್ನ ಬಳಸಿ, ಡೀಸೆಲ್ ಪೆಟ್ರೋಲ್ ಅನ್ನ ಸ್ವಲ್ಪ ಇಗ್ನೋರ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಆಯ್ತು, ಇದನ್ನೆಲ್ಲ ಮಾಡೋಣ. ಈಗ ಆಟೋ ಹಿಡ್ಕೊಂಡವ್ರ ಪರಿಸ್ಥಿತಿ ಏನ್ ಸರ್? ಆಟೋದ ಸಿಎನ್ಜಿ ಬೆಲೆಯನ್ನ ನೀವು ₹3 ಏರಿಕೆ ಮಾಡಿದ್ರೆ ಆಟೋದ ಅವರು ಸುಮ್ಮನೆ ಕೂತ್ಕೊಳ್ತಾರ? ಗ್ರಾಹಕರಿಗೆ ಇನ್ನು ₹5 ಜಾಸ್ತಿ ಮಾಡ್ತಾರೆ. ದುಡ್ಡಿಲ್ಲ, ಎಲ್ಲ ಹೋಗ್ಬೇಕು ನಾವು. ನಿನ್ನೆ ಸಿಎನ್ಜಿ ದರ ₹2 ಏರಿಕೆ ಮಾಡಲಾಗಿತ್ತು, ಇವತ್ತು ₹1. ಟೋಟಲ್ ಸೇರಿ ₹3 ಏರಿಕೆ ಆಗಿದೆ. ಎಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಸಿಎನ್ಜಿ ಸಿಗ್ತಾ ಇಲ್ಲ. ಆಟೋದವ್ರು ಲೈನ್ ಹಚ್ಚಿ ನಿಂತ್ಕೊಳ್ತಾ ಇದ್ದಾರೆ. ಅದು ಯಾವ್ದೋ ದೇಶದಲ್ಲಿ ಯುದ್ಧ ಆಗ್ತಾ ಇದ್ರೆ ನಮಗೆಲ್ಲರಿಗೂ ಕೂಡ ಭರೆ ಸಿಗ್ತಾ ಇದೆ. ಮತ್ತೆ ನೀವು ₹3 ಏರಿಕೆ ಮಾಡಿದ್ರೆ ಆಟೋದವರು ಗ್ರಾಹಕರಿಗೆ ₹5 ಜಾಸ್ತಿ ಮಾಡ್ತಾರೆ. ನಾವೆಲ್ಲಿಗೆ ಹೋಗೋಣ? ನಾವು ದುಡಿಯೋದು ನಮಗೆ ಸಾಕಾಗೋದಿಲ್ಲ. ಓಡಾಟಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ಖರ್ಚನ್ನು ತೆಗೆದಿಡಕ್ಕಾಗೋದಿಲ್ಲ ಅಲ್ವಾ? ಇದಕ್ಕೆ ಕೇಂದ್ರ ಸರ್ಕಾರ ಏನು ಅನ್ನೋದನ್ನ ಯೋಚನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇದರ ವಿಚಾರದ ಬಗ್ಗೆ ಸರಿಯಾದ ಡಿಸಿಷನ್ ತೆಗೆದುಕೊಳ್ಬೇಕು. ಇದು ಜನಸಾಮಾನ್ಯರ ಆಗ್ರಹ.